ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ್ ಕೆ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೇಷನ್ ಟಿ ವಿಗೆ ಏನವರು ಮಾತಾಡಿದಾರಲ್ಲ ಆಪ್ಕಿ ಅದಾಲತ್ತಲ್ಲಿ, ಆಪ್ಕಿ ಅದಾಲತ್ತನ್ನು ನಾನು ಎರಡೆರಡು ಸಾರಿ ಕೇಳಿದೆ. ಆ ಎರಡೆರಡು ಸಾರಿ ಕೇಳಿದಾಗ ಯಶ್ರ ಆ ಪ್ರಬುದ್ಧತೆ, ಆ ಮೆಚುರಿಟಿ ಎದ್ದು ಕಾಣಿಸೋದು. ಮತ್ತು ಅವರ ಪ್ರತಿ ಮಾತಲ್ಲೂ ಕೂಡ ಒಂದು ಅರ್ಥಗರ್ಭಿತವಾಗಿತ್ತು. ಮತ್ತು ಎಲ್ಲೂ ಕೂಡ ಹಮ್ಮು ದಿಮ್ಮು ಅಂದರೆ, ಈಗ ನಾವು ಏನು ಹೇಳ್ತೀವಿ ಅಂದರೆ, ವ್ಯಕ್ತಿ ಬೆಳೀತಾ ಬೆಳೀತಾ ಅವರ ಬೆಳವಣಿಗೆ ಇರುತ್ತಲ್ಲ, ಆ ಬೆಳವಣಿಗೆಯ ಬಳಿಕ ಅವರ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಅವರ ನೋಡೋರ ಸಂಖ್ಯೆ ಜಾಸ್ತಿ ಆದಂಥ ನಿರೀಕ್ಷೆಗಳು ಜಾಸ್ತಿ ಆಗ್ತವೆ. ಪ್ರತಿಯೊಂದು ವಿಷಯನೂ ಅವರ ಜೀವನದ ಬಗ್ಗೆ ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು ಚರ್ಚೆ ಆಗುತ್ತೆ. ಈಗ ನಾವು ರಾಜ್ಕುಮಾರ್ ಅಂದ ತಕ್ಷಣ ನಮಗೆ ಯಾವಾಗಲೂ ತಾಟ್ ಬರೋದೇನು ಗೊತ್ತಾ, ರಾಜ್ಕುಮಾರು ತಿಮ್ಮಪ್ಪನ ನೆನೆಸ್ಕೊಂಡಾಗಲೂ ರಾಜ್ಕುಮಾರ್ ನೆನಪಿ ಬರ್ತದೆ. ಯಾಕೆ? ತಿಮ್ಮಪ್ಪನ ಪಾತ್ರ ರಾಜ್ಕುಮಾರ್ ಮಾಡಿದ್ದಾರೆ. ಒಬ್ಬ ರೈತ ಅಂತ ಬಂದ ತಕ್ಷಣ ರಾಜ್ಕುಮಾರ್ ನೆನಪಿಗೆ ಬರ್ತಾರೆ. ಯಾಕೆ? ಬಂಗಾರದ ಮನುಷ್ಯನ ಮಾಡಿ ಇದನ್ನು ಮಾಡಿದ್ದಾರೆ. ಒಬ್ಬ ರೇಂಜ್ ಆಫೀಸರ್ ಬಂದರೆ, ಇವಾಗ ಅರಣ್ಯದ ವಿಚಾರ ಚರ್ಚೆ ಆಗ್ತಾಯಿದೆ, ರೇಂಜ್ ಆಫೀಸರ್ ವಿಚಾರ ಬಂದಾಗ ಯಾರು ನೆನಪಿಗೆ ಬರ್ತಾರೆ? ಸಂಪತ್ತಿಗೆ ಸವಾಲು ನೋಡಿದವ್ರಿಗೆ ರಾಜ್ಕುಮಾರ್ ನೆನಪಿಗೆ ಬರ್ತಾರೆ. ಅಂದರೆ ರಾಜ್ಕುಮಾರ್ ಅಷ್ಟು ಅಭಿನಯ ಮಾಡದೇ ಇರೋರಿಗೆ ಪರಾಕಾಯ ಪ್ರವೇಶ ಮಾಡ್ತಾರೆ. ಅಂದರೆ ನನ್ನೊಳಗೊಬ್ಬ ರಾಜ್ಕುಮಾರ್ ಇದ್ದಾನೆ ಅಂತ ಅನಿಸುತ್ತೆ. ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು. ಯಾಕೆಂದರೆ ಆ ಮ್ಯಾನರಿಸಮ್ ಆ ರೀತಿ ವ್ಯಕ್ತಿತ್ವನ ಕಟ್ಕೊಡ್ತಾ ಹೋಗುತ್ತೆ. ಆ ವ್ಯಕ್ತಿತ್ವ ಬೆಳೆದಷ್ಟು ಆ ವ್ಯಕ್ತಿ ಬೆಳೀತಾ ಹೋಗ್ತಾರೆ. ಈಗ ರಾಜ್ಕುಮಾರ್ ಹಿಂಗೆ ಅಂತ ಎಲ್ಲರೂ ಹೇಳ್ತಾರೆ. ವಿಷ್ಣುವರ್ಧನ್ ಹಾಗೆ, ಅಂಬರೀಷಿಗೆ, ಶಂಕರ್ನಾಗ್ ಅವರಿಗೆ ಅಂತ ಎಲ್ಲ ಹೇಳ್ತಾರೆ. ಯಾಕಾಗಿ ಅಂದರೆ ಆ ವ್ಯಕ್ತಿತ್ವಗಳು ಹಂಗೆ ಸಮಾಜವನ್ನು ಕಟ್ಟಿಕೊಟ್ಟಿದೆ. ಮತ್ತು ಅವರ ಸುತ್ತಮುತ್ತ ಇರೋವಂಥವ್ರನ್ನ ಆ ರೀತಿಯ ಒಂದು ಇದನ್ನು ಹೇಳ್ತಾರೆ, ಆ ಸೆಲೆ ಅವರನ್ನು ಸೆಳ್ಕೊಂಬಿಟ್ಟಿದೆ. ಹಂಗೆ ನಾನು ನೋಡಿದ್ದು ಯಶ್ನ, ಅದು ನಾನು ಅತಿಶಯೋಕ್ತಿ ಅಂತ ಹೇಳ್ತೀನೋ ಅಥವಾ ಏನೋ ಗೊತ್ತಿಲ್ಲ. ನಾನು ಕೆಲವು ಚಿತ್ರಗಳು, ನಾವು ಒಂದು ಯಾವುದೋ ಮಿಸ್ಟರ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಗೂಗ್ಲಿ ನಮ್ಮ ಕಾಲೇಜ್ ಡೇಸಲ್ಲಿ ನೋಡಿದ್ದು ಗೂಗ್ಲಿ, ಅವೆರಡು ಫಿಲಮ್ ನೋಡಿದ್ದೀನಿ ಅಷ್ಟೇ. ಇನ್ನು ಯಶ್ ಅವರ ಯಾವುದೇ ಸಿನಿಮಾನ ನಾನು ನೋಡಿಲ್ಲ. ಯೂಟ್ಯೂಬಲ್ಲಿ ಒಂದು 2 ಸಾರಿ ಡ್ರಾಮಾ ನೋಡಿದ್ದೀನಿ, ಅವರ ಡ್ರಾಮಾ ಸಿನಿಮಾ. KGF ನೋಡಿಲ್ಲ ಖಂಡಿತ. 2 KGF ಭಾಗ 1 ನೋಡಿಲ್ಲ, ಭಾಗ 2 ನೋಡಿಲ್ಲ. ಬಟ್ ಅವರ ನಿನ್ನೆ ಅಂದರೆ ಆಪ್ಕಿ ಅದಾಲತ್ತಲ್ಲಿ ಅವ್ರು ಮಾತಾಡಿದ್ದಾದಮೇಲೆ ಈ ವಿಷಯ ಭಾಳ ಚರ್ಚೆ ಆಯಿತು. ಯಶ್ ಚೆನ್ನಾಗಿ ಮಾತಾಡಿದ್ದಾರೆ, ಚೆನ್ನಾಗಿ. ನನಗೆ ಅಲ್ಪ ಸ್ವಲ್ಪ ಹಿಂದೆ ಬರೋದು ನೋಡೋಣ ಅಂತಂದೇಳಿ ಕೇಳಿಸ್ಕೊಂಡೆ. 2 ಸಾರಿ ನೋಡಬೇಕು ಅನ್ನಿಸ್ತು ಆ ಮಾತು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಾಧ್ಯಮಗಳ ಜೊತೆ ಏನು ಯಶ್ ಮಾತಾಡಿಲ್ಲ. ಈಗ ಮಾತಾಡಿದ್ರು ಅವರು. ಮಾತಾಡಿದ ನಂತರ ಅದನ್ನು ನೋಡಿದಾಗ ನಿಜವಾಗ್ಲೂ ಒಂದು ಪ್ರಬುದ್ಧತೆಯನ್ನು ತೋರಿಸಿದ್ರು ಅನಿಸ್ತು. ಯಾವುದು? ಅವರ ಮಾತಾಗಿರ್ಬೋದು, ಅವರ ಪರ್ಸ್ನಲ್ ಲೈಫ್ ವಿಚಾರವಾಗಿ ಆಗಿರ್ಬೋದು, ಮತ್ತು ಪ್ರೊಫೆಷನಲ್ ವಿಚಾರ ಬಂದಾಗ ಅವರು ಎಲ್ಲ ಇಂಡಸ್ಟ್ರಿಯನ್ನು ನನ್ನ ಇಂಡಸ್ಟ್ರಿ ಅಂತ ಅಂದಿದ್ದು. ಕನ್ನಡಿಗರು ನನ್ನನ್ನು ಆ ಮಟ್ಟಕ್ಕೆ KGF ಮಾಡೋ ಮಟ್ಟಕ್ಕೆ ಎತ್ಕೊಂಡು ಹೋದರು. ಹಾಗಾಗಿ ನಾನು KGF ಮಾಡೋಕ್ಕಾಯಿತು. ಕನ್ನಡಿಗರು ನನ್ನಿಂದ ಭಾಳ ನಿರೀಕ್ಷೆ ಪಡ್ತಾಯಿದ್ದಾರೆ. ಕನ್ನಡದ ಜೊತೆಗೆ ಇಡೀ ದೇಶವು ನನ್ನನ್ನು ನೋಡ್ತಾ ಇದೆ ಅಂತಂದು ಹೇಳಂತ. ಮತ್ತು ಆ ಮನುಷ್ಯ ಹೇಳಿದ್ದೊಂದು ಮಾತು ನನಗೆ ಭಾಳ ಇಷ್ಟ ಆಯಿತು. ನನ್ನನ್ನು ಸ್ವೀಕರಿಸೋವರೆಗೂ, ಜನ ಯಾವುದೇ ಒಂದು ಕ್ಷೇತ್ರದಲ್ಲಿ ನನ್ನನ್ನು ಸ್ವೀಕರಿಸೋವರೆಗೂ ನಾನು ಅಲ್ಲಿವರೆಗೂ ಇರ್ತೀನಿ. ಅಥವಾ ಅಲ್ಲಿ ಜನ ತಿರಸ್ಕರಿಸಿದಾಗ ನಾನು ಸಹಜವಾಗಿ ನನ್ನ ಜೀವನದ ಹಾದಿಯನ್ನು ಬದಲಾಯಿಸ್ತೀನಿ ಅಂತ. ಯಾವುದೋ ಒಂದು ಹುಡುಗಿ ಒಂದು ಪ್ರಶ್ನೆ ಕೇಳುತ್ತೆ, ಸರ್ ನೀವೇನು ರಾಜಕಾರಣಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ವಿಜಯ್ ಅವರು ಹೋಗಿದ್ದಾರೆ, ವಿಜಯ್ ಅವರು ಹಾದಿಲಿದ್ದೀರಿ ಅಂದಾಗ ಆಕೆ ಹೇಳ್ತಾಳೆ, ಆಗ ಯಶ್ ಅವರು ಹೇಳ್ತಾರೆ, ಇಲ್ಲ, ನನ್ನನ್ನು ಎಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಜನ ನೋಡಬೇಕು ಅಂತ ಬಯಸ್ತಾರೋ, ಎಲ್ಲಿವರೆಗೂ ನನ್ನ ಹಿಂದೆ ಜನ ನಿಂತ್ಕೋತಾರೋ ಅಥವಾ ನಾನು ಮಾಡಿದ್ದನ್ನು ಗೌರವಿಸ್ತಾರೋ ಅಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಇರ್ತೀನಿ. ಅದಾದ ನಂತರ ಜನ ನನ್ನನ್ನು ತಿರಸ್ಕರಿಸಿದ್ರು ಅಂದರೆ ನನ್ನ ಪ್ರೊಫೆಷನ್ನ ಚೇಂಜ್ ಮಾಡ್ತೀನಿ. ಅದು ಬಿಸ್ನೆಸ್ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಅಥವಾ ಒಂದು ಬೇರೆ ಕೆಲಸ ಯಾವುದೇ ಆಗಿರ್ಬೋದು, ನಾನು ಅದನ್ನು ಮಾಡ್ತೀನಿ. ಬಟ್ ಅಲ್ಲಿ ಮಾಡಿದಾಗಲೂ ಕೂಡ 100% ಮಾಡ್ತೀನಿ, 100% ಎಫರ್ಟ್ ಹಾಕಿ ಮಾಡ್ತೀನಿ. ನಾನು ಅದರಲ್ಲಿ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಅಂತಂದೇಳಿ ಅವ್ರು ಹೇಳೋದು. ಈ ಮಾತುಗಳು, ಇಂಥ ಮಾತುಗಳು ಯುವ ಪೀಳಿಗೆ ಏನಿವತ್ತು ಜೆನ್ಜಿ ಅಂತ ಮಾತಾಡ್ತೀವಲ್ಲ, ಇಂಥ ಮಾತುಗಳು ಅವರ ಕಿವಿಗೆ ಅಥವಾ ಅವರಿಗೆ ಬೀಳಬೇಕು. ಅವಾಗಷ್ಟೇ ಕೂಡ, ಅವಾಗ ಕೆಲವು ಬದಲಾವಣೆಗಳನ್ನು ಬಯಸಿ ನಾನು ಆ ಮಾತುಗಳನ್ನು, ಅಂದರೆ ಈಗ ನಾವು ರಾಜ್ಕುಮಾರ್ ಅವ್ರನ್ನಾಗಿರ್ಬೋದು, ಕೆಲವ್ರನ್ನ ನಾವು ಹೇಳ್ತೀವಲ್ಲ, ಆ ಮ್ಯಾನರಿಸಮ್ನ
ನಾನು ನೋಡಿದ್ದು. ಒಂದು ಮಾತಾಡಿದ್ರೆ ಹೆಚ್ಚಿಗೇನೂ ಮಾತಿಲ್ಲ, ಕಮ್ಮಿಯೂ ಮಾತಿಲ್ಲ, ಆ ಪ್ರಶ್ನೆಗಷ್ಟೇ ಉತ್ತರ, ಆ ಪ್ರಶ್ನೆಗಷ್ಟೇ ಇದು. ಈ ಟಾಕ್ಸಿಕ್ ಬರ್ತಾಯಿದ್ದು, ಈ ಟಾಕ್ಸಿಕ್ ವಿಚಾರವಾಗಿ ಅವರೊಂದು ನಿರೂಪಣೆ ಮಾಡಿದಂಥವ್ರು ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ, ಸರ್ ಹಿಂಗೆ ನಿಮ್ಮ ಹೆಂಡ್ತಿಗೆ ಅದು ಇಷ್ಟ ಆಗಲ್ವಾ, ಅಂದರೆ ಏನು ಆ ರೊಮ್ಯಾನ್ಸ್ ಸೀನ್ ಮಾಡಿದ್ದೀರಲ್ಲ ಅದು ನಿಮ್ಮ ಹೆಂಡ್ತಿಗೆ ಇರ್ಸು ಮುರ್ಸು ಅನ್ನಿಸ್ತಿಲ್ಲ. ಸಹಜವಾಗಿ ಬೇಜಾರಾಗಿರ್ತಾರೆ. ಆದರೆ ನಾನೊಬ್ಬ ಆ್ಯಕ್ಟರ್, ನನ್ನ ಹೆಂಡ್ತಿನೂ ಕೂಡ ಆ್ಯಕ್ಟರ್ ಆಗಿರೋ ಕಾರಣವಾಗಿ ಅದನ್ನು ಅವರು ತಿಳ್ಕೊತಾರೆ. ಸಹಜವಾಗಿ ಪೊಸೆಸಿವ್ ಅಂದರೆ ಕುಟುಂಬ ಅಂದ ತಕ್ಷಣ ಅವರು ಆ ಬಾಂಡಿಂಗ್ ಇದ್ದೇ ಇರುತ್ತೆ, ಆ ಪೊಸೆಸಿವ್ ಇರುತ್ತೆ. ಬಟ್ ಅದನ್ನು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಆ ಪ್ರಬುದ್ಧತೆ ನಮ್ಮಲ್ಲಿರಬೇಕು. ನಾನು ಮಾಡ್ತಾ ಇರೋದು ನಟನೆ ಅನ್ನೋದನ್ನ ನನ್ನ ಹೆಂಡ್ತಿ ಕೂಡ ನಟಿಯಾಗಿದ್ದ ಕಾರಣವಾಗಿ ಅದನ್ನು ಅವ್ಳು ತಿಳ್ಕೊಂಡಿದ್ದರು ಅಂತ. ಚಿಕ್ಕದಾಗಿದೆ ಅಂದರೆ ಏನೋ ಒಂದೂವರೆ ಗಂಟೆ ಅದು ಚಿಕ್ಕ ಅನಿಸ್ತು. ಬಟ್ ಅದನ್ನು ಎಪಿಸೋಡ್ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಅದ್ಭುತವಾಗಿ ಮಾತಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಆ ವಿಚಾರನ ನಾನು ನಿಮ್ಮ ಜೊತೆಗೆ ಒಂಚೂರು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹೀಗಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು.